ಎಸ್ ಕೇಳಿಸ್ಕೊಂಡ್ರಲ್ಲ ಎಲ್ಲ ನಾಯಕರ ಮಾತುಗಳನ್ನ ಯಾರ್ಯಾರು ಏನೇನು ಹೇಳಿದ್ರು ಅಂತ ಹೇಳಿ. ಎಸ್ ಇದರೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಜಾಯ್ನ್ ಆಗ್ತಿದ್ದಾರೆ. ಸಮೀವುಲ್ಲಾ ಸರ್ ನಮಸ್ಕಾರ. ಆಫ್ಟರ್ ಸೋ ಲಾಂಗ್ ಟೈಮ್ ನೀವು ಜಾಯ್ನ್ ಆಗಿದ್ದೀರಾ. ವೆಲ್ಕಮ್ ಬ್ಯಾಕ್ ಸರ್ ಇಂಡಿಯಾಗೆ. ಎಸ್ ನಮ್ಮ ಬಿಜೆಪಿ ವಕ್ತಾರರು ಅಶ್ವಿನಿ ಶಂಕರ್ ಅವರಿದ್ದಾರೆ. ಅಶ್ವಿನಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ರಘು ದೊಡ್ಡೇರಿ ಅವರಿದ್ದಾರೆ. ರಘುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಹಿರಿಯ ಪತ್ರಕರ್ತರ ಹತ್ರ ಮಾತನಾಡ್ತೀನಿ. ಸಮೀವುಲ್ಲಾ ಸರ್, ನೀವು ಗಮನಿಸ್ತಿರ್ತೀವಿ, ದೇಶದಿಂದ ಹೊರಗಡೆ ಇದ್ರೂ ಇಲ್ಲಿನ ಆಗು ಹೋಗುಗಳ ಬಗ್ಗೆ ನೀವು ಗಮನಿಸ್ತಾ ಇರ್ತೀರಿ. ಪ್ರತಿದಿನದ ಅಪ್ಡೇಟ್ ನಿಮ್ಗೆ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು. ಈ ಹೈಕಮಾಂಡು ಇದನ್ನ ಮೊದಲೇ ಮಾಡ್ಬೋದಾಗಿತ್ತು. ಇಷ್ಟೆಲ್ಲ ಹಾದಿರಂಪ ಬೀದಿರಂಪ ಆಗಿ ದೆಹಲಿಗೆ ಪೆರೇಡ್ಗಳು ಶುರುವಾಗಿ ಇದೆಲ್ಲ ಆಗಿ ವಿಪಕ್ಷಗಳಿಗೆ ಅಸ್ತ್ರ ಆಗೋಕ್ಕೂ ಮೊದಲೇ ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದುಕೊಂಡು ನೀವಿಬ್ರು ಮೊದಲು ಮಾತಾಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಮೊನ್ನೆ ಹೇಳಿದ್ರಿಂದ ಮೊನ್ನೆ ಹೋಗಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ಸರ್, ಒಂದು ಕ್ಲೋಸ್ ಡೋರ್ ಮೀಟಿಂಗು ಆಗಿದೆ. ಅದಾದ್ಮೇಲೆ ಹೊರಗಡೆ ಬಂದು ನಾವಿಬ್ರು ಬ್ರದರ್ಸು ಎಲ್ಲವೂ ಸರಿ ಇದೆ ಅಂತ ಹೇಳಿದ್ದನ್ನ ನೀವು ಕೂಡ ಗಮನಿಸಿದಿರಿ. ಈಗ ನಾಳೆ ಮತ್ತೊಂದು ಮಹತ್ವದ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಏನ್ ಹೇಳ್ತೀರಿ ಸರ್? ನನಗೆ ಸಿಕ್ಕ ಮಾಹಿತಿಯ ಪ್ರಕಾರ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳಿಗೆ ಏನೇನೂ ಅರ್ಥ ಇಲ್ಲ. ಪಕ್ಷಕ್ಕೆ ಆಗ್ತಿರೋ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ, 4 ಜನರಿಗೆ ತೋರ್ಸೋದಕ್ಕೆ, ಜನಸಾಮಾನ್ಯರ ನಡುವೆ ನಮ್ಮಲ್ಲಿ ಏನು ಗೊಂದಲಗಳಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ ಅನ್ನೋದನ್ನ ತೋರ್ಸೋದಕ್ಕೆ ಇದು ಆಗ್ತಿರುವಂತಹ ಒಂದು ಕಸರತ್ತೆ ಹೊರತು ಆಂತರಿಕವಾಗಿ ಭಿನ್ನಮತವನ್ನ ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾವುದೇ ಡೆವಲಪ್ಮೆಂಟ್ ಕ್ಯಾಟಗಾರಿಕಲ್ ಆಗಿ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ. ಯಾಕೆ ಅಂತಂದ್ರೆ ಮೊದಲನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಒಳಗಡೆ ಏನಾಯ್ತು ಅನ್ನೋದನ್ನ ನಾನು ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದೇನೆ. ಮತ್ ಇವತ್ತು ಸನ್ಮಾನ್ಯ DCM DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಏನ್ ಬ್ರೇಕ್ಫಾಸ್ಟ್ ಮೀಟಿಂಗ್ ರೀ, ನಾವೆಲ್ಲ ಕುತ್ಕೊಂಡ್ ಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡ್ಬೇಕೇಂದ್ರಿ, ನೀವೆಲ್ಲ ಬಂದು ಗೊಂದಲ ಕ್ರಿಯೇಟ್ ಮಾಡಿದೀರಾ ಅಂತ ನಿಮಗೆ ತೋರಿಸ್ಬೇಕು ಅಂತ ನಾವು ಮೀಟಿಂಗ್ ಮಾಡ್ತಿದೀವಿ ಅಷ್ಟೇ ಅಂತ ನೇರವಾಗಿ ಹೇಳಿದ್ದಾರೆ. ಅವ್ರು ಹೇಳಿರೋ ಮಾತಲ್ಲಿ, DCM ಅವ್ರು ಹೇಳಿರೋ ಮಾತಲ್ಲಿ ಸತ್ಯಾಂಶ ಇದೆ. ಆದ್ದರಿಂದ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳು ಅರ್ಥಹೀನ ಮತ್ತು ಕಾಂಗ್ರೆಸ್ ನಲ್ಲಿನ ಆಂತರಿಕ ಡೆವಲಪ್ಮೆಂಟ್ ಅನ್ನ ನಿವಾರಿಸುತ್ತೆ ಅನ್ನುವ ದೃಷ್ಟಿನಲ್ಲಿ ಇದು ಖಂಡಿತವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಂದ ಆಗಲ್ಲ. ಇದೇನಿದ್ರು ಸಾರ್ವಜನಿಕವಾಗಿ ನಾವು ಒಗ್ಗಟ್ಟು ಅನ್ನುವಂತಹ ಸುಮ್ನೆ ಒಂದು ಪಿಕ್ಚರ್, ಫೋಟೋ ಫಿನಿಶ್ ಪಿಕ್ಚರ್ ತೋರಿಸೋದಕ್ಕೆ ಇಬ್ರು ಒಟ್ಟಿಗೆ ತಿಂದ್ರು, ಇಬ್ರು ಹೊರಗೆ ಬಂದ್ರು, ಇಬ್ರು ಒಟ್ಟಿಗೆ ಕೈ ಜೋಡಿಸಿದ್ರು, ಟಾಟಾ ಮಾಡಿದ್ರು, ಇದು ಒಂದು ಫೋಟೋ ಶೋ. ಅಜಯ್ ಸಿಂಗ್ ಹ್ಯಾಸ್ ರೈಟ್ಲಿ ಟೋಲ್ಡ್ ಸರ್, ಇಬ್ರು ಒಟ್ಟಿಗೆ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಅಂದ್ರೆ ಪ್ರಾಬ್ಲಮ್ ಇದೆ ಅಂತಾನೆ ಅರ್ಥ ಅಂತ ಹೇಳಿದ್ರು. ಕರೆಕ್ಟ್ ಆಗಿ ಹೇಳಿದ್ದಾರೆ. ಸುಮ್ನೆ ಯಾಕೆ ಮೀಟಿಂಗ್ ಮಾಡ್ತಾರೆ, ಸುಮ್ನೆ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಯಾಕೆ ಕಂಡಕ್ಟ್ ಮಾಡ್ತಾರೆ, ಈ ಸುಮ್ನೆ ನಮ್ ನಡುವೆ ಡಿಫ್ರೆನ್ಸಸ್ ಇಲ್ಲ ಅಂತ ಹೇಳ್ತಾರೆ. ನಮ್ ನಡುವೆ ಏನು ಡಿಫ್ರೆನ್ಸಸ್ ಇಲ್ಲ ಅಂತ ಹೇಳಿದ್ರೆ ಡಿಫ್ರೆನ್ಸಸ್ ಇಲ್ಲ ಅನ್ನಂಗ. ಹಂಗಂದ್ರೆ ಇರೋದು ಎಲ್ರಿಗೂ ಗೊತ್ತು, ಏನಾಗ್ತಿದೆ ಅಂತ ಎಲ್ರಿಗೂ ಗೊತ್ತಾಗ್ತಿದೆ. ಏನಂತಂದ್ರೆ ಅದು ಫ್ಲೇರ್ ಅಪ್ ಆಗ್ದಲೇ ಇರೋ ತರ, ಬ್ಲೋ ಅಪ್ ಆಗ್ದಲೇ ಇರೋ ತರ ನೋಡ್ಕೊಳ್ಳೋದಕ್ಕೆ ವೇಣುಗೋಪಾಲ್ ಕೊಟ್ಟಿರುವ ಸೂತ್ರ ಇದು ವೇಣುಗೋಪಾಲ್ ವಿರಚಿತ ನಾಟಕ. ಇದು AICC ಜನರಲ್ ಸೆಕ್ರೆಟರಿ ಅವರು ಕೊಟ್ಟಿರುವಂತಹ ಒಂದು ಏನದು ನಿರೂಪಣೆಯ ಶೈಲಿ ಅಷ್ಟೇ. ಓಕೆ ನಮ್ಮ ಬಿಜೆಪಿ ವಕ್ತಾರ ಹತ್ರ ಮೊದಲ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಅಶ್ವಿನಿ ಅವರೇ, ನಿಮ್ಮ ಮೊದಲ ಪ್ರತಿಕ್ರಿಯೆ ಒಂದು. ಬ್ರೇಕ್ಫಾಸ್ಟ್ ಆದರೂ ಮಾಡ್ಕೊಳ್ಳಿ, ಬಿರಿಯಾನಿ ಆದರೂ ತಿನ್ಕೊಳ್ಳಿ, ನಮ್ಗೆ ಯಾವುದು ಬೇಡ. ರಾಜ್ಯದ ಜನರಿಗೆ ಏನು ಬೇಕು ನಮ್ಗೆ ಅದು ಬೇಕು. ಬ್ರೇಕ್ಫಾಸ್ಟ್ 1ರಲ್ಲಿ ಎಲ್ಲ ಬಗೆಹರಿದಿದ್ರೆ ಇವಾಗ ಬ್ರೇಕ್ಫಾಸ್ಟ್ 2 ಏನಕ್ಕೆ ಬೇಕಿತ್ತು? ಸೊ ಇಟ್ ಕ್ಲಿಯರ್ಲಿ ಗಿವ್ಸ್ ಅ ಮೆಸೇಜ್, ಎಲ್ರಿಗೂ ಗೊತ್ತಾಗತ್ತೆ ಏನೂ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ ಅಂತ. ಆ್ಯಂಡ್ ನಮಗೆ ಅದು ಬೇಕಾಗಿರೋ ವಿಷಯನೇ ಅಲ್ಲ ಸಿಂಧೂರ. ನಮಗೆ ಬೇಕಾಗಿರೋದು ರಾಜ್ಯಕ್ಕೆ ಏನಾಗ್ತಾ ಇದೆ, ರಾಜ್ಯದ ಜನತೆಗೆ ಏನು ಬೇಕು ಈ ಹೊತ್ತಿನಲ್ಲಿ. ಇವಾಗ 8ನೇ ತಾರೀಕಿಂದ ಸೆಷನ್ಸ್ ಇದೆ. ರಾಜ್ಯದ ಒಳಿತಿಗಾಗಿ, ಅಭಿವೃದ್ಧಿಗಾಗಿ ಏನೇನು ಬೇಕು ಅದನ್ನು ಯೋಚನೆ ಮಾಡುವಂತಹ ಅಧಿಕಾರದಲ್ಲಿರುವಂತಹ ಸರ್ಕಾರ ಅದನ್ನು ಬಿಟ್ಟು CM ಯಾರು, ಯಾವಾಗ ಆಗ್ತಾರೆ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಬೆಂಗಳೂರು, ಡೆಲ್ಲಿ ಅಂದ್ಕೊಂಡು ಈ ಥರ ಇದ್ದಾರೆ. ಅದನ್ನು ನಮಗೆ ಬೇಕಾಗಿಲ್ಲ. ಇವತ್ತು ರೈತರು ಏನಾಗ್ತಿದ್ದಾರೆ, ರೈತರು ಹೋರಾಟ ಏನಾಗ್ತಿದೆ, ಅತಿಥಿ ಉಪನ್ಯಾಸಕರ ಹೋರಾಟ ಏನಾಗ್ತಾ ಇದೆ, ಆಶಾ ಕಾರ್ಯಕರ್ತೆಯರ ಹೋರಾಟ ಏನಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲಕಚ್ಚಿದೆ, ಗ್ಯಾರಂಟಿಗಳು ಸಿಗ್ತಾ ಇಲ್ಲ ಜನರಿಗೆ ಹೇಳಿದ್ದಾರೆ. ನಾನು ಇವತ್ತೊಂದು ಇದ್ರಲ್ಲಿ ನೋಡ್ತಾ ಇದ್ದೆ ಸಿಂಧೂರ, ಸೌಮ್ಯ ರೆಡ್ಡಿ ಅವರು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಯಾವುದೋ ಶಕ್ತಿ ಕಾರ್ಯಕ್ರಮ ಅಂತೆ, ಶಕ್ತಿ ಅಲ್ಲಿ ಸ್ಟೇಜ್ ಅಲ್ಲಿ ಕುಣಿತಾ ಇದ್ದಾರೆ ಇಬ್ರು. ಇಲ್ಲಿ ರಾಜ್ಯದ ಮಹಿಳೆಯರು ನರಳಾಡ್ತಾ ಇದ್ದಾರೆ, ಬದುಕು ನಡೀತಾ ಇಲ್ಲ ಅಂತ ರೈತರು ಹೋರಾಟ ಮಾಡ್ತಿದ್ರೆ ಇವರಿಬ್ರು ಯಾವುದೋ ಐಟಮ್ ಸಾಂಗ್ಗಳು ಹಾಕ್ಕೊಂಡು
ಪಬ್ಲಿಕ್ ಜೊತೆ ಫಿಲಮ್ ಆಕ್ಟ್ರೆಸ್ ಜೊತೆ ಕುಣಿತಾ ಇದ್ದಾರೆ ಸ್ಟೇಜ್ ಮೇಲೆ. ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಇವರೆಲ್ಲಾನು? ಏನಿದ್ರು ಬರೀ ಇವರು ಫಿಲಮ್ ಅವ್ರಿಗೇನೆ ಸೀಮಿತ ಆಗ್ತಾರೆ. ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಫಿಲಮ್ ಆಕ್ಟ್ರೆಸ್ ನಾನು ಮಾತಾಡ್ತಿದ್ದೀನಿ, ಅವ್ರು ಪ್ರೊಫೆಷನ್ಗಾಗಿ ಮಾಡ್ತಾರೆ. ಇವ್ರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಅತ್ಯಂತ ಶೋಚನೀಯ ಪರಿಸ್ಥಿತಿ. ನೆಲ ಕಚ್ಚಿರೋ ಅಂಥ ಸರ್ಕಾರ ಸತ್ತೋಗಿದೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಸರ್ಕಾರ ಸತ್ತೋಗಿದೆ. ಜನ ಅನಾಥರಾಗ್ಬಿಟ್ಟಿದ್ದಾರೆ. ಆಯ್ತಾ? ಯಾರೂ ಇಲ್ಲ, ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಅಭಿವೃದ್ಧಿ ಇಲ್ಲ, ನಿರುದ್ಯೋಗ ಸಮಸ್ಯೆ, ಯುವಕರಿಗೆ ಯಾವುದು ಯುವ ನಿಧಿ ಕೂಡ ಬರ್ತಾ ಇಲ್ಲ. ಕೆಲಸ ಕೊಡಿಸ್ತಿದಾರ, ಕೆಲಸ ಕೂಡ ಇಲ್ಲ ಸಿಂಧೂರ. ಧಾರವಾಡದಲ್ಲಿ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಒಂದಷ್ಟು ಜನ ಯುವಕರು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಆಯ್ತಾ? ಜೈಲಂತೂ ರೆಸಾರ್ಟ್ಗಳಾಗೋಗ್ಬಿಟ್ಟಿದೆ, ರೆಸಾರ್ಟ್ ಅಂಡ್ ಸ್ಪಾ ಸೆಂಟರ್ ಆಗೋಗ್ಬಿಟ್ಟಿದೆ. ಏನ್ ಬೇಕೋ ಅಲ್ಲಿ ಎಲ್ಲ ಸಿಗುತ್ತೆ, ಆಚೆ ಕಡೆ ಸಿಗದೆ ಇರೋದೆಲ್ಲ ಅಲ್ಲಿ ಸಿಗುತ್ತೆ. ಇನ್ನೇನಕ್ಕೆ ಇವ್ರುಗಳು ಆಚೆ ಬರಬೇಕು, ಬೇಲ್ಗೆ ಅಪ್ಲೈ ಮಾಡ್ಬೇಕು, ಆರಾಮಾಗಿ ಅಲ್ಲೇ ಇರ್ತಾರೆ. ಎಲ್ಲ 5 ಸ್ಟಾರ್ 7 ಸ್ಟಾರ್ ಅಕಾಮಿಡೇಷನ್ ಕೊಡ್ತಾ ಇದೆ ನಮ್ಮ ಸರ್ಕಾರ. ಸೊ ಇಂತಹ ಒಂದು ಲಜ್ಜೆಗೆಟ್ಟ ಭ್ರಷ್ಟ ನಾಚಿಕೆಗೇಡಿನ ಸರ್ಕಾರನ ಜನನೇ ಸ್ವಲ್ಪ ದಿನದಲ್ಲಿ ಕಿತ್ತೋಗಿಯೋ ಮುಂಚೆ ಇವ್ರ ನಾಯಕರು ಎಚ್ಚೆತ್ಕೊಂಡ್ರೆ ಏನೋ ಇಡೀ ದೇಶದಲ್ಲಿ ಒಂದು 3 ರಾಜ್ಯ, ಅದರಲ್ಲಿ ಮೇಜರ್ ಪಾಕೆಟ್ ಇಸ್ ಕರ್ನಾಟಕ. ಆಯ್ತಾ? ಅದ್ರಲ್ಲೂ ಇವ್ರು ಈ ಥರ ಕಿತ್ತಾಡ್ಕೊಂಡಿದ್ರೆ 28ಕ್ಕಂತೂ ಬಿಡಿ, ಜನ ಇವ್ರನ್ನ ಹೆಂಗಿವಾಗ ಬಿಹಾರದಲ್ಲಿ ಕಳಿಸಿದಾರ ಮನೆಗೆ, ಗ್ಯಾರಂಟಿ ಕಳಿಸ್ತಾರೆ. ಆ 2.5 ವರ್ಷದಲ್ಲಾದ್ರೂ ಏನೋ ಒಂಚೂರು ಇಮೇಜನ್ನ ಹಾಳಾಗಿರೋದನ್ನ ಸ್ವಲ್ಪ ಸರಿ ಮಾಡ್ಕೊಂಡು ರಿಪೇರಿ ತಾಪೆ ಹಾಕೊಂಡು ಇದ್ರೇನ ಏನೋ ಒಂಚೂರು ಒಂದು 10 ಸೀಟೋ 20 ಸೀಟೋ ಬರ್ಬೋದೇನೋ. ಇಲ್ಲ ಅಂದ್ರೆ ಅದು ಇವ್ರಿಗೆ ಗತಿ ಇರೋದಿಲ್ಲ ಸಿಂಧೂರ. ಜನ ದಂಗೆ ಹೇಳೋ ಮುಂಚೆ ಬ್ರೇಕ್ಫಾಸ್ಟು, ಲಂಚು, ಬಿರಿಯಾನಿ, ಡಿನ್ನರು ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಸರಿ. ಇಲ್ಲ ಅಂತಂದ್ರೆ ಜನನೇ ಪಾಠ ಕಲಿಸ್ತಾರೆ. ಆಲ್ರೈಟ್, ನಗ್ತಾ ಇದೀರಿ, ಏನ್ ಮಾಡ್ತೀರಿ? ನಿಮಗೆ ರಾಜ್ಯದ ಜನರ ಪರಿಸ್ಥಿತಿ ನೋಡಿದ್ರೆ ನಿಮಗ್ ನಗು ಬರುತ್ತೆ ಕಾಂಗ್ರೆಸ್ ಅವ್ರಿಗೆ. ಸಿಂಧೂರ, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ತಕ್ಕಂಥ ಒಂದು ಗಾದೆನ ತಾವೆಲ್ಲ ಕೇಳಿದಿರಿ. ಯಾಕೆ ಅಂತ ಅಂದ್ರೆ ರಘು ದೊಡ್ಡೇರಿ ಅವ್ರದ್ದು ಸ್ಟ್ಯಾಂಡರ್ಡ್ ಡೈಲಾಗ್ ಇದು ಎಲ್ಲಾ ಡಿಬೇಟ್ಗಳಲ್ಲಿ. ದಯವಿಟ್ಟು ಇಲ್ಲ, ನೀವು ಮಾತಾಡಿ, ನಾನು ವೆಯ್ಟ್ ಮಾಡ್ತೀನಿ. ಜಗಳ ಮಾಡಕ್ ಬಂದಿಲ್ಲ ನಾನು ಅಷ್ಟೇ. ಮತ್ತೆ ಪ್ಲೀಸ್ ವೆಯ್ಟ್. ನೀವು ನೋಡಿ, ಹೇಳ್ತಿದ್ದೀನಿ ಅಷ್ಟೇ. ವೆಯ್ಟ್ ಮಾಡಿ. ನಾನು ಜಗಳ ಮಾಡಕ್ ಬಂದಿಲ್ಲ, ನಾನು ನಿಮ್ಮ ಹತ್ರ ಜಗಳಕ್ಕೆ ಬಂದಿಲ್ಲ ನಾನು. ಸೊ ದಯವಿಟ್ಟು ನೋಡಿ, ನನ್ನ ಸಮಯವನ್ನ ದಯವಿಟ್ಟು ನೋಡಿ, ದಯವಿಟ್ಟು ನನ್ನ ಸಮಯ ಅಂತ ಕೊಟ್ಟಿದ್ದೀರಿ, ಕೊಡಿ. ನಿಮ್ ಜೊತೆ ಖಂಡಿತವಾಗ್ಲೂ ನಮ್ಗೆ ಯಾರಿಗೂ ಜಗಳಾಡೋ ಮನ್ಸಿಲ್ಲ. ನಾವೆಲ್ಲ ನಾಳೆ DK-ಶಿ ಅವರ ಮನೆಯಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಏನೆಲ್ಲ ಮೆನು ಸರ್ವ್ ಮಾಡಕ್ ಇಟ್ಟಿರ್ತೀರಾ, ನಿಮ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಕತೆ ಏನು ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ. ಪ್ಲೀಸ್ ಮಾತು ಮುಂದುವರಿಸಿ. ಯಾರು ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಹಾಗೆ ನಮ್ಮ ವಿರೋಧ ಪಕ್ಷಗಳೇ ಬಿಜೆಪಿ ಅವ್ರಿಗೆ ಯಾವಾಗ್ಲೂ ನೀ ಟಮಟೆ ಬಾರಿಸೋದು ಇದೇ ಕೆಲಸನೇ ಬರ್ತು, ಬೇರೆದೇನೂ ಇಲ್ಲ. ಕರ್ನಾಟಕದಲ್ಲಿ 7 ಕೋಟಿ ಜನರಲ್ಲಿ 2 ಕೋಟಿ ಓಟ್ ಹಾಕಿರ್ತಕ್ಕಂಥ, ಕಾಂಗ್ರೆಸ್ ಓಟ್ ಹಾಕಿರ್ತಕ್ಕಂಥ 2 ಕೋಟಿ ಜನರಲ್ಲಿ ಯಾವುದೇ ಗೊಂದಲ ಇಲ್ಲ, ಏನೂ ಇಲ್ಲ. ಸೊ ಅದೇ ರೀತಿ 142 ಶಾಸಕರಿದ್ದಾರೆ, ಅವರಲ್ಲೂ ಯಾವುದೂ ಗೊಂದಲ ಇಲ್ಲ. ಗೊಂದಲ ಇರ್ತಕ್ಕಂಥದ್ದು ಇದೇ ಬಿಜೆಪಿ ಅವರು, ಇದೇ ವಿರೋಧ ಪಕ್ಷದವರು. ಯಾಕೆ ಅಂತಂದ್ರೆ ಅವ್ರದ್ದು ಪ್ರತಿದಿನ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡೋದು ಒಂದು ಅವ್ರು ಪ್ರಯತ್ನ ಮಾಡ್ತಾರೆ. ಅವ್ರು ಯಾವಾಗ್ಲೂ ಸಫಲರಾಗೋದಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ 5 ವರ್ಷ ಗ್ಯಾರಂಟಿಯಾಗಿ ಕಂಟಿನ್ಯೂ ಆಗ್ತದೆ. ಯಾಕೆ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ 2013ರಿಂದ 2018 ಇರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಸಿದ್ದರಾಮಯ್ಯನವರ ಕಾರ್ ಮೇಲೆ ಒಂದು ಕಾಗೆ ಕುತ್ಕೊಂಡ್ಬಿಡ್ತು ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಇದೇ ವಿರೋಧ ಪಕ್ಷದವರು ಹಾಕೊಂಡು ಬೆಳಿಗ್ಗೆ ಆದ್ರೆ ಟಮಟೆ ಹೊಡಿತಾನೆ ಇದ್ರು, ಬಾರಿಸ್ತಾನೆ ಇದ್ರು. ಸರ್ಕಾರ ಬಿದ್ದಿತ್ತು, ಸರ್ಕಾರ ಬಿದ್ದಿತ್ತು, ಸರ್ಕಾರ ಬಿದ್ದಿತ್ತು, ಸಿದ್ದರಾಮಯ್ಯ ಇಳಿತಾರೆ ಅಂತೇಳಿ. ಅಷ್ಟೆಲ್ಲ ಇವರೆಲ್ಲ ಡ್ರಮ್ ಬಾರಿಸಿದ್ರು ಕೂಡ 5 ವರ್ಷ ಮೊದಲು ಏನೋ ಒಂದು ಕಂಪ್ಲೀಟ್ ಆಗಿ 5 ವರ್ಷವನ್ನ ಮಾನ್ಯ ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಡಿದ್ರು. ಅದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಅದರಲ್ಲಿ ವಿರೋಧ ಪಕ್ಷದವರು ಅವ್ರು ಏನಾದ್ರು ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡಬೇಕು, ಮಾಡ್ತಾರೆ. ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬೇಕು, ಅದು ಮಾಡ್ತಾರೆ. ಸೊ ಅದು ಮಾಡ್ತಾರೆ. ಹಾಗಾಗಿ ಅದರಿಂದ ಏನು ಸಮಸ್ಯೆ ಆಗ್ಲಿಲ್ಲ. ಅದ್ರ ಜೊತೆಗೆ ಇನ್ನೊಂದು, ಇದೇ ವಿರೋಧ ಪಕ್ಷದವರು ಅದು ಯಾವಾಗ ಫೇಲ್ ಆಯ್ತು, ಇನ್ನೊಂದು ತಗೊಂಡ್ಬಂದ್ರು. ಪರಮೇಶ್ವರ್ ನರಸಿಂಹ ಇತರ